ಬುರುಡೆ ಕೇಸ್ ತಿರುಗಿ ಇವಾಗ ಬೂಮ್ರ್ಯಾಂಗ್ ಆಗಿ ಬುರುಡೆ ಬಿಡಕ್ಕೆ ಯಾರು ಬಂದಿದ್ರೋ ಅವ್ರ ಬುಡಕ್ಕೆ ಬಂದಂಗೆ ಕಾಣ್ತಾರೆ. ಚಿನ್ನಯ್ಯನನ್ನ ತನ್ನ ಮನೆಯಲ್ಲೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇಟ್ಕೊಂಡಿದ್ದಾರೆ. ಪೊಲೀಸ್ನವ್ರು ಬರ್ತಾ ಇಲ್ಲ ಸ್ಪಾಟಿಗೆ, ಪೊಲೀಸ್ನವ್ರು ಸ್ಪಾಟಿಗೆ ಬಂದು ಹಾಜರು ಮಾಡ್ತಾ ಇಲ್ಲ, ಏನೇನೆಲ್ಲ ಡ್ರಾಮಾಗಳನ್ನು ನೋಡಿದ್ವಿ. ಆ ದಲಿತ ಹುಡುಗನನ್ನು ಇವರು ಎಷ್ಟು ಬೇಕಷ್ಟು ಬಳಸ್ಕೊಂಡು ಅವನ ರಕ್ತ ಹೀರಿ ಹಿಂಡಿ ಇವತ್ತು SIT ಕಚೇರಿಯಲ್ಲಿ ಕಣ್ಣೀರು ಹಾಕುವ ಪರಿಸ್ಥಿತಿಗೆ ಅವನು ತಂದಿಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಸಹಿತ ಒಂದು ವರ್ಗ ಇವತ್ತಿಗೂ ಸಹಿತ ಸಮೀರನ AI ವಿಡಿಯೋನೇ ನಂಬಿಕೊಂಡು ಅದೇ ನಿಜ ಇರ್ಬೋದು, ಅದೇ ಸರಿ ಇರ್ಬೋದು ಅಂತ ಮಾತಾಡ್ತಾ ಇದ್ದಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬುರುಡೆ ಕೇಸ್ ತಿರುಗಿ ಇವಾಗ ಬೂಮ್ರ್ಯಾಂಗ್ ಆಗಿ ಬುರುಡೆ ಬಿಡಕ್ಕೆ ಯಾರು ಬಂದಿದ್ರೋ ಅವ್ರ ಬುಡಕ್ಕೆ ಬಂದಂಗೆ ಕಾಣ್ತಾ ಇದೆ. ಯಾಕಂತಂದರೆ ಅವತ್ತು ಪಶ್ಚಾತ್ತಾಪ ಆಗಿದೆ, ನನಗೆ ತುಂಬ ಪ್ರಾಯಶ್ಚಿತ ಮಾಡ್ಕೋಬೇಕು ಅನ್ನುವ ಕಾರಣಕ್ಕೆ, ಪಾಪ ಪ್ರಜ್ಞೆ ಕಾಡಿ ನಾನು ಅಷ್ಟೆಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಅನ್ನುವ ಕಾರಣಕ್ಕೆ ಧರ್ಮಸ್ಥಳದಲ್ಲಿ ತಾನು ಹೂತಿಟ್ಟ ಅಷ್ಟೂ ಹೆಣ್ಣು ಮಕ್ಕಳ ಶವವನ್ನು ತೆಗೆದು ತೋರಿಸ್ತೀನಿ ಅಂತ ಬಂದಿದ್ದಂತಹ ಚಿನ್ನಯ್ಯ ಇವತ್ತು ಯಾಕಾದರೂ ನಾನು ಗಿರೀಶ್ ಮಟ್ಟಣ್ಣನವರ್, ಸಮೀರ್ ಮತ್ತು ತಿಮ್ರೋಡಿ ಜೊತೆ ಸೇರಿಕೊಂಡು ಈ ಕೆಲಸಕ್ಕೆ ಬಂದುಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇದು ಇಷ್ಟು ದೊಡ್ಡ ಯೂಟರ್ನ್ ಆಗುತ್ತೆ ಅಂತ ಯಾರೂ ಯೋಚನೆ ಮಾಡಿರಲಿಲ್ಲ. ಆದರೆ ಸತ್ಯ ಏನು ಅಂತ ಅಣ್ಣಪ್ಪ ಸ್ವಾಮಿಗೆ ಮಾತ್ರ ಗೊತ್ತಿತ್ತು ಅಂತ ಅನಿಸುತ್ತೆ. ಚಿನ್ನಯ್ಯ ಸಹಿತ ಬಹಳ ಖುಷಿಯಿಂದ ಇವರು ಬಂದು ಕೇಳಿದ ಕೂಡಲೇ ನಗ್ನಗ್ತಾ ಏನು ಒಪ್ಕೊಂಡು ಬಂದಿರಲಿಕ್ಕಿಲ್ಲ ನನ್ನ ಪ್ರಕಾರ. ಅಂದರೆ ಷಡ್ಯಂತ್ರ ಅಂತ ಏನು ಮಾತಾಡ್ತಾ ಇದ್ದೀವಿ ನಾವು, ಈ ಷಡ್ಯಂತ್ರದ ಭಾಗವಾಗಿ ಚಿನ್ನಯ್ಯನನ್ನು ಒಳಗೆ ಕರ್ಕೊಬರಬೇಕು ಅಂತಿದ್ದಾಗ ಆರಂಭದಲ್ಲಿ ಇವರು ಹೇಳಿದ್ದು ಚಿನ್ನಯ್ಯ ನಮಗೂ ಕಾಂಟ್ಯಾಕ್ಟೇ ಇಲ್ಲ, ಚಿನ್ನಯ್ಯ ನೇರವಾಗಿ ಸುಪ್ರೀಂ ಕೋರ್ಟ್ನ ಲಾಯರ್ನ ಭೇಟಿ ಮಾಡಿ ಅಲ್ಲಿಂದ ನೇರವಾಗಿ ಕೋರ್ಟ್ಗೆ ಹೋಗಿ 164 ರೆಕಾರ್ಡ್ ಮಾಡೋದು ಅಷ್ಟೇ ಬಿಟ್ಟರೆ ನಮಗೂ ಚಿನ್ನಯ್ಯಂಗೂ ಕಾಂಟ್ಯಾಕ್ಟ್ ಇಲ್ಲ, ಚಿನ್ನಯ್ಯಂಗೂ ನಮಗೂ ಏನೂ ನಂಟಿಲ್ಲ ಅಂತ ಹೇಳಿ ನಂತರ ಗೊತ್ತಾದ ವಿಷಯ ಏನಂತಂದರೆ ಚಿನ್ನಯ್ಯನನ್ನು ತನ್ನ ಮನೆಯಲ್ಲೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇಟ್ಕೊಂಡಿದ್ರು, ಗಿರೀಶ್ ಮಟ್ಟಣ್ಣನವರ್ ಅವ್ರ ಜೊತೆಗೇ ಇದ್ದರು ಅಂತ. ಅದಾದ ಮೇಲೆ ಮೊನ್ನೆ ಜಯಂತ್ ಕೊಟ್ಟ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ನೋಡೋದಾದರೆ ಏಪ್ರಿಲ್ ತಿಂಗಳಲ್ಲೇ ಗಿರೀಶ್ ಮಟ್ಟಣ್ಣವರ್ ಜಯಂತ್ ಅವರಿಗೆ ಫೋನ್ ಮಾಡಿ ಸ್ಯಾಟಲೈಟ್ ಬಸ್ ಸ್ಟಾಪ್ನಲ್ಲಿ ಒಬ್ಬ ವ್ಯಕ್ತಿ ಬಂದು ಇಳಿತಾನೆ ಚಿನ್ನಯ್ಯ ಅಂತ, ಅವನನ್ನು ಕರ್ಕೊಂಡು ನಿಮ್ಮ ಮನೆಗೆ ಹೋಗಬೇಕು ಅಂತ ಹೇಳಿ ಚಿನ್ನಯ್ಯ ಏಪ್ರಿಲ್ನಲ್ಲೇ ಕರ್ಕೊಂಡು ಬಂದು ಚಿನ್ನಯ್ಯನನ್ನು ಏಪ್ರಿಲ್ನಲ್ಲೇ ಜಯಂತ್ ಮನೆಗೆ ಕರ್ಕೊಂಡ್ಬಂದು ಇಟ್ಕೊಂಡಿದ್ದ. ಅಂದರೆ ಚಿನ್ನಯ್ಯನ ಪರಿಚಯ ಈ ಹಿಂದೆಯೇ ಇವರೆಲ್ಲರಿಗೂ ಇತ್ತು. ಯಾಕಿತ್ತು ಅಂತಂದರೆ ಇವರೇ ಹುಡುಕಿ ಅವನನ್ನು ಕರ್ಕೊಂಡು ಬಂದು ನಾನಲ್ಲಿ ಲೀಗಲಿ ಹೂತಿರುವ ಹೆಣ ಇದೆ ಅಂತ ಹೇಳಿದ ಕಾರಣಕ್ಕೆ ಅದು ಲೀಗಲ್ ಅಲ್ಲ, ನಾನು ಹೀಗೆ ಅನಾಥ ಶವಗಳನ್ನು ಹೂತಿರೋದಲ್ಲ, ಅದು ಸಾವಿರಾರು ಹೆಣ್ಣು ಮಕ್ಕಳ ಹೆಣ ಅನ್ನೋ ಥರದಲ್ಲಿ ಹೇಳಬೇಕು ಅಂತ ಹೇಳಿ ಅದನ್ನೇ ಸಮೀರ್ ಸಹಿತ ವಿಡಿಯೋ ಮಾಡಿ ಇಡೀ ಜನರಿಗೆ ನಂಬಿಸಿ ನಂತರ ಒಬ್ಬ ಮುಸುಕುದಾರಿಯನ್ನು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಹೆಸರಿನಲ್ಲಿ ಕರ್ಕೊಂಡ್ಬಂದು ಅವನನ್ನು ನಮ್ಮೆದುರುಗಡೆ ನಿಲ್ಲಿಸಿ, ನಮ್ಮೆದುರುಗಡೆ ಇನ್ ದ ಸೆನ್ಸ್ ಮಾಧ್ಯಮದ ಎದುರುಗಡೆ ನಿಲ್ಲಿಸಿ ಸಿಕ್ಕ ಜಾಗದೆಲ್ಲ ಅಗಸಿ ಸಿಗದೇ ಇದ್ದಾಗ ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಚಿನ್ನಯ್ಯನನ್ನೇ ಕೈ ಬಿಟ್ಟು ಸಾಕಪ್ಪ, ಅವತ್ತು ಆರಂಭದಲ್ಲಿ ಬಂದಾಗ ಸುಪ್ರೀಂ ಕೋರ್ಟ್ ಲಾಯರು ಜೊತೆಲಿ 3 ಜನ ಲಾಯರ್ಗಳು, ಬುಲೆಟ್ ಪ್ರೂಫ್ ಕಾರು, ಅಯ್ಯೋ ದೇವಾ ಪೊಲೀಸ್ನವ್ರು ಬರ್ತಾ ಇಲ್ಲ ಸ್ಪಾಟಿಗೆ ಬಂದು ಹಾಜರು ಮಾಡ್ತಾ ಇಲ್ಲ, ಏನೇನೆಲ್ಲ ಡ್ರಾಮಾಗಳನ್ನು ನೋಡಿದ್ವಿ. ಇವಾಗ ಯಾವ ಲಾಯರ್ಗಳು ಇಲ್ಲ, ಚಿನ್ನಯ್ಯ ಪಾಪ ಗೌರ್ಮೆಂಟ್ ಲಾಯರು ಚಿನ್ನಯ್ಯನಿಗೋಸ್ಕರ ಇವಾಗ ವಾದ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಅಲ್ಲಿ ಅವರ ಹೆಂಡತಿ ಈ ರೋಡ್ನಲ್ಲಿ ಗಳನೆ ಕಣ್ಣೀರು ಇಟ್ಕೊಂಡು ಅಳಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗೆ ಸುಜಾತಾ ಭಟ್ ಸಹಿತ ಆಸ್ತಿ ಬೇಕು ಅಂತ ಬಂದವ್ರನ್ನ ಆಸ್ತಿ ಕೊಡಿಸ್ತೀನಿ ಅಂತ ಹೇಳಿ ಆ ಅಮ್ಮನ ಹತ್ರ ನಾಟಕದ ಕಣ್ಣೀರುಗಳನ್ನು ಹಾಕಿಸಿ ಆ ಅಮ್ಮನ ಹಿಸ್ಟ್ರಿ ಒಂದೊಂದಾಗಿ ಬಯಲಾಗಿ ಇಡೀ ಜಗತ್ತಿಗೆ ಅವರ ಮಖವಾಡ ಕಳಚಿ ಬೀಳ್ತಾ ಇದ್ದ ಹಾಗೆಯೇ ಆ ಸುಜಾತಾ ಭಟ್ ಅವ್ರನ್ನೂ ಸಹಿತ ಅಲ್ಲಿಂದ ಜಾಗ ಖಾಲಿ ಮಾಡಿಸಿ ಈಗ ಅವರೆಲ್ಲೋ ಆಟೋದಲ್ಲಿ ಓಡಾಡಿಕೊಂಡು ಎಲ್ಲೋ ಲಾಡ್ಜಲ್ಲಿದ್ದಾರೆ. ಹಾಗೆ ಮೊನ್ನೆ ಒಬ್ಬ 3 ಜನ ಯೂಟ್ಯೂಬರ್ಗಳ ಮೇಲೆ ತಳಿತಾ ಇತ್ತು ಅಂತ ಆದಾಗ ಅದರಲ್ಲಿ ಒಬ್ಬ ಅಭಿ ಅನ್ನೋ ಹುಡುಗ, ಅವನು ದಲಿತ ಯುವಕ ಅಂತೇಳಿ ಭಾಳ ದೊಡ್ಡದಾಗಿ ಗಟ್ಟಿಯಾಗಿ ಧ್ವನಿ ಮಾಡಿದರು. ಆದರೆ ಇವತ್ತು ಆ ದಲಿತ ಹುಡುಗನನ್ನು ಇವರು ಎಷ್ಟು ಬೇಕಷ್ಟು ಬಳಸ್ಕೊಂಡು ಅವನ ರಕ್ತ ಹೀರಿ ಹಿಂಡಿ ಇವತ್ತು SIT ಕಚೇರಿಯಲ್ಲಿ ಕಣ್ಣೀರು ಹಾಕುವ ಪರಿಸ್ಥಿತಿಗೆ ಅವನು ತಂದಿಟ್ಟಿದ್ದಾರೆ. ಇವತ್ತು ಆ ದಲಿತ ಹುಡುಗನ ಜೊತೆ ಯಾರೂ ಇಲ್ಲ. ಇವತ್ತು ಅವನೊಬ್ಬನೇ ನಡ್ಕೊಂಡು ಬಂದು ಅವನೊಬ್ಬನೇ ಹೋಗಿ ಫೇಸ್ ಮಾಡಿ ಗಂಟೆಗಟ್ಟಲೆ ಗ್ರಿಲ್ನ ಅನುಭವಿಸಿ ನಾನು ಬರೀ ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ಇದನ್ನೆಲ್ಲ ಮಾಡಿದೆ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟು ಕಣ್ಣೀರು ಹಾಕ್ಕೊಂಡು ಅಲ್ಲಿಂದ ಹೊರಗಡೆ ಬರಬೇಕಾದಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿದವರು ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್ ಮತ್ತು ಸಮೀರ್. ಯಾರನ್ನು ಬ್ಲೇಮ್ ಮಾಡಬೇಕು, ಏನು ಹೇಳಬೇಕು? ಇವಾಗ ಇವರು ಮಾಡ್ತಿರುವ ಇವರ ಸ್ವಾರ್ಥದ ಕೆಲಸಕ್ಕೆ, ಇವರ ಷಡ್ಯಂತ್ರಕ್ಕೆ ಹೀಗೆ ಒಬ್ಬೊಬ್ಬರನ್ನೇ ಅನ್ಯಾಯವಾಗಿ ಇದಕ್ಕೆ ಸಂಬಂಧವೇ ಇಲ್ಲದವರನ್ನು ಎಳ್ಕೊಂಡು ಬಂದು ಅವರನ್ನು ನಿಲ್ಲಿಸಿ ಬೇಕಾದ ರೀತಿಯಲ್ಲಿ ಅವರನ್ನು ಉಪಯೋಗಿಸ್ಕೊಂಡು ನಂತರ ಅವರಿಂದ ಉಪಯೋಗ ಆಗಲ್ಲ, ಅವರಿಂದ ಸಮಸ್ಯೆ ಆಗುತ್ತೆ ಅಂದ ಕೂಡಲೇ ಅವರನ್ನು ತಮ್ಮ ವ್ಯಾಪ್ತಿಯಿಂದ ಕಿತ್ತು ಬಿಸಾಕುವ ಇಂತಹ ಮನಸ್ಥಿತಿ ಇರುವ ಇವರನ್ನು ಏನು ಮಾಡಬೇಕು?
ಇಷ್ಟೆಲ್ಲ ಆಗಿ ಚಿನ್ನಯ್ಯನ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ, ಇವಾಗ ಪ್ರಾಯಶ್ಚಿತ್ತಕ್ಕೆ ಬೇರೆಯದೇ ಕಾರಣಗಳಿದೆ. ಎಲ್ಲೋ ನೆಮ್ಮದಿಯಾಗಿ ಬದುಕಿಕೊಂಡು 2014ರಲ್ಲಿ ಧರ್ಮಸ್ಥಳವನ್ನು ಬಿಟ್ಟು ನೆಮ್ಮದಿಯಾಗಿ ಬದುಕ್ತಿದ್ದ ಮನುಷ್ಯ ಇವತ್ತು ಯಾಕಾದರೂ ಬಂದರು ಅಂತ ಪ್ರಾಯಶ್ಚಿತ್ತದಲ್ಲಿ ಒದ್ದಾಡ್ತಾ ಇದ್ದಾನೆ. ನನಗೆ ಗಿರೀಶ್ ಮಟ್ಟಣ್ಣನವ್ರು ಹೇಳಿದಾಗ ನಾನು ಕೇಳಿದೆ ಅಷ್ಟೇ, ಬಿಟ್ಟರೆ ನನಗೂ ಇದಕ್ಕೂ ಏನೂ ಗೊತ್ತಿಲ್ಲ, ನನಗೆ ಅನನ್ಯ ಭಟ್ ಅನ್ನೋ ಮಗಳೇ ಇಲ್ಲ ಅಂತ ಹೇಳಿ ಘಂಟಾಘೋಷವಾಗಿ ಸುಜಾತ ಭಟ್ ಹೇಳಿ ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ಬಿಟ್ಬಿಡಿ, ನಾನಿಂದ ಹೋಗ್ತೀನಿ ಅಂತ ಹೊರಟುಬಿಟ್ಟಿದ್ದಾರೆ. ಅದರಿಂದ ಒಂದಿಷ್ಟು ಜನ ಲಾಯರ್ಗಳು ಪ್ರತಿದಿನ ಈ ದಿನದ ನ್ಯೂಸ್ ಅಪ್ಡೇಟ್, ಈ ದಿನದ ಪತ್ರಿಕಾ ಪ್ರಕಟಣೆ ಅಂತ ಹೇಳಿ ಇವತ್ತಿಷ್ಟು ಸಿಕ್ತು ಅಷ್ಟು ಸಿಕ್ತು ಅಂತಲೋ, ಸುಜಾತ ಭಟ್ ಕೇಸ್ನಲ್ಲಿ ಅನನ್ಯ ಭಟ್ ಲಾಯರು, ಸುಜಾತ ಭಟ್ ಲಾಯರು ಅಂತ ಹೇಳಿಕೊಂಡು ಮಂಜುನಾಥ್ ಅವ್ರು ಮಾಡಿದಂತಹ ಪೋಸ್ಟ್ಗಳು ಸಮಾಜಕ್ಕೆ ಎಷ್ಟು ದಿಕ್ಕನ್ನು ತಪ್ಪಿಸಿದ್ವು ಅನ್ನೋದು ಯಾರಿಗಾದರೂ ಗೊತ್ತಿದೆಯಾ? ಇವತ್ತು ಅವರುಗಳು ಅದಕ್ಕೆ ಬಂದು ಕ್ಷಮೆ ಕೇಳ್ತಾರಾ? ಇಷ್ಟೆಲ್ಲ ಆದಮೇಲೂ ಸಹಿತ ಒಂದು ವರ್ಗ ಇವತ್ತಿಗೂ ಸಹಿತ ಆ ಸಮೀರನ AI ವಿಡಿಯೋನೇ ನಂಬಿಕೊಂಡು ಅದೇ ನಿಜ ಇರ್ಬೋದು, ಅದೇ ಸರಿ ಇರ್ಬೋದು ಅಂತ ಮಾತಾಡ್ತಾ ಇದೆಯಲ್ಲ. ಅಲ್ಲಿ ಸತ್ತಿರುವ ನೂರಾರು ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವನು ಹೇಳಿರುವ ಸುಳ್ಳು ವಿಡಿಯೋನೇ ನಂಬಿಕೊಂಡು ಇವತ್ತಿಗೂ ಕಮೆಂಟ್ ಮಾಡುವಂತಹ ಮೂರ್ಖ, ಮೂಢ, ಅಂಧ ಜನರಿಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಒಬ್ಬರು ಸರಿಯುವ ಸಮಯವೂ ಹತ್ತಿರದಲ್ಲೇ ಇದೆ. ಖಂಡಿತವಾಗಿಯೂ ನಿಮಗೂ ಅದು ಅರ್ಥ ಆಗುತ್ತೆ. ಯಾಕಂದರೆ ನಾವು ಅವತ್ತಿಂದ ಇವತ್ತಿನ ತನಕ ಹೇಳ್ತಿರೋದು ಒಂದೇ ಮಾತು, ವೆಯ್ಟ್ ಆ್ಯಂಡ್ ವಾಚ್. ನೋಡ್ತಾ ಇರಿ ಸ್ಪೀಕ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.